ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರು. ಏನು 2 ದಿನದ ಕಾರ್ಯಾಗಾರ ನಿನ್ನೆ ಮತ್ತು ಇವತ್ತು ನಡೀತಾ ಇದೆಯೋ, ಇದು ಮೂಲ ಆಶಯ ಏನಾಗಿತ್ತು ಅಂದರೆ, ಇವತ್ತು ಸೋಷಾಲಜಿನ ಯಾವ ದೃಷ್ಟಿಕೋನದಲ್ಲಿ ನೋಡಿ ನಾವು ವಿದ್ಯಾರ್ಥಿಗಳಿಗಾಗಲಿ ಸಮಾಜಕ್ಕಾಗಲಿ ರೀಚ್ ಆಗೋಕ್ಕೆ ನಾವೆಲ್ಲೋ ಎಡುತ್ತಾ ಇದ್ದೀವಿ ಅಥವಾ ವಿಫಲತೆಯನ್ನು ಕಾಣಿಸ್ತಾ ಇದೆ ಅಂತೇಳಿ ನಾನು ಒಬ್ಬ ಈ ವಿಶ್ವವಿದ್ಯಾಲಯದ ಅಥಾರಿಟೀಸ್ ಆಗಿ ಈ ನಮ್ಮ ಗೌರವಾನ್ವಿತ ಕುಲಪತಿಗಳಾದಂಥ ಪ್ರೊಫೆಸರ್ ರಮೇಶ್ ಸರ್ ಜೊತೆ ಅವರು ಚರ್ಚೆಯನ್ನು ಮಾಡಿದಾಗ, ಅವರು ಇಲ್ಲ ನೀವು ಸ್ವಲ್ಪ ಬೇರೆ ಥರದ ನಾಲೆಡ್ಜನ್ನು ಬಳಸ್ಕೊಂಡು ಅಥವಾ ಇಂಟೆಲೆಕ್ಚುವಲನ್ನು ಕಲಿಸಿ ಬೇರೆ ಬೇರೆ ವಿಶ್ವವಿದ್ಯಾಲಯದ ಹೆಸರು ಮಾಡಿರುವಂಥ ಎಲ್ಲ ಪ್ರಾಧ್ಯಾಪಕರನ್ನ ಕರೆದು ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಿಯೇಟ್ ಮಾಡಿ ವಿಶ್ವವಿದ್ಯಾಲಯದಲ್ಲಿ ಸೋಷಾಲಜಿನ ಡಿಜಿಟಲಲ್ಲಿ ಹೆಂಗೆ ಬಳಸ್ಕೊಳ್ಬೇಕು ಅಂತೇಳಿ ಅದಕ್ಕೆ ಒಂದು ಯೋಜನೆಯನ್ನು ರೂಪಿಸಿದ್ವಿ. ಅನಂತರ ನಮ್ಮ ಹಿರಿಯ ಪ್ರಾಧ್ಯಾಪಕರಾದಂಥ ನಮ್ಮ ಮಹಾರಾಣಿ ಕ್ಲಸ್ಟರ್ ಯೂನಿವರ್ಸಿಟಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದಂಥ ಡಾಕ್ಟರ್ CG ಲಕ್ಷ್ಮೀಪತಿಯವರು ಭಾಳಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರ ನೆರವನ್ನು ಪಡ್ಕೊಳ್ತಾ ನಾನು ಮತ್ತು ನಮ್ಮ ಉಪಕುಲಪತಿಗಳು ಎಲ್ಲರೂ ಒಂದು ಚರ್ಚೆಯನ್ನು ಮಾಡಿ ಒಂದಷ್ಟು ಸಭೆಗಳನ್ನು ಕರೆದು ಕಡಿಮೆ ಅಂತರದಲ್ಲಿ ನಾವೆಲ್ರಿಗೂ ರೀಚ್ ಆಗಬೇಕು ಅಂತ ಇಡೀ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳು ಮಾಡದೇ ಇರುವಂಥ ಕೆಲಸವನ್ನು ನಮ್ಮ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಮಾಡಿದೆ. ಒಂದು ದಿಟ್ಟ ಹೆಜ್ಜೆ ಇಡಬೇಕು. ಸೋಷಾಲಜಿ ಅನ್ನುವಂಥದ್ದು ಹಿಂದೆ ನಾವು ಏನೋ ಹಳೆಯ ಸಿಸ್ಟಮನ್ನು ಒಂದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಪಾಠ ಅಲ್ಲ ಇದು. ಇವತ್ತು ಡಿಜಿಟಲ್ ಏರಾದಲ್ಲಿ ಸಮಾಜಶಾಸ್ತ್ರ ಹೆಂಗೆ ಕಾಣಿಸ್ಬೇಕು ಅಂತೇಳಿ ಇದು ಚರ್ಚೆ ನಿನ್ನೆಯಿಂದ ಸುದೀರ್ಘವಾಗಿ ನಡೀತಾ ಇದೆ. ಸೌಹಾರ್ದದ ಚರ್ಚೆಗಳಾಗ್ತಾ ಇದ್ದಾವೆ. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಗೆ ಇದು ವಿಶ್ವವಿದ್ಯಾಲಯ ನಮ್ಮ ಸಪೋರ್ಟ್ ಸಂಪೂರ್ಣವಾಗಿ ನಿಂತಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಕುಲಪತಿಗಳು ರಮೇಶ್ ಸರ್ ಅವರು ನಿಂತಿದ್ದಾರೆ. ಮತ್ತು ಎಲ್ಲ ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಮೆಂಬರ್ಗಳು, ಸಿಂಡಿಕೇಟ್ ಮೆಂಬರ್ಗಳು ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಮತ್ತು ನನ್ನ ಏನು ಈ ರಾಜ್ಯಾದ್ಯಂತ ಅಧ್ಯಾಪಕ ಬಳಗ ಇದೆಯಲ್ಲ, ಎಲ್ಲರೂ ಉತ್ಸಾಹಕರಾಗಿದ್ದಾರೆ. ಯಾಕೆಂದರೆ ಒಂದು ಉದ್ಘಾಟನೆ ಆದಮೇಲೆ ನಿನ್ನೆ MLC ಪುಟ್ಟಣ್ಣವರು ಇದ್ದರು. ಅದಾದ ನಂತರ ಎಲ್ಲರೂ ಏನು ಅಂದರೆ ಪುಟ್ಟಣ್ಣವ್ರು ನೋಡೋಕ್ಕೆ ಬಂದಿರ್ತಾರೆ, ಅವ್ರು ಆದಮೇಲೆ ಹೊರಟುಬಿಡ್ತಾರೆ. ಈಗ ನಿನ್ನೆಯಿಂದ ನೀವು ಮಾಧ್ಯಮದ ಮಿತ್ರರು ಎಲ್ಲರೂ ನೋಡಿದ್ದೀರಿ, ಬಟ್ ಎಲ್ಲೂ ನಿರುತ್ಸಾಹ ಕಾಣಿಸ್ತಾ ಇಲ್ಲ. ಅಂದರೆ ಚರ್ಚೆ ತುಂಬ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಸೊ ಹಾಗಾಗಿ ಇನ್ನೂ ನಾವು ಇದನ್ನು ಮೊದಲನೇ ಸ್ಟೇಜಲ್ಲಿ ನೋಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಒಂದು ದೊಡ್ಡ ಕಾನ್ಫರೆನ್ಸನ್ನು ಇದೇ ಪ್ಲಾಟ್ಫಾರ್ಮಲ್ಲಿ ಮಾಡಿ ಇಲ್ಲೇ ನಮ್ಮ BCUನಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಯಶಸ್ವಿಗೆ ನಿಮ್ಮಂಥ ಎಲ್ಲ ಮಾಧ್ಯಮದ ಮಿತ್ರರು ಇದನ್ನು ಮಾಹಿತಿಗಳನ್ನೆಲ್ಲ ಕಡೆ ಹೆಚ್ಚು ರವಾನಿಸಿದ್ರೆ ಈ ನಮ್ಮ ಸಮಾಜಶಾಸ್ತ್ರ ಇನ್ನೊಂದಷ್ಟು ಗಟ್ಟಿ ನೆಲೆಯನ್ನು ಕಂಡುಕೊಳ್ಳುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಹಾಗಾಗಿ ನಮ್ಮ ಮಾಧ್ಯಮದ ಮಿತ್ರರು ಇಲ್ಲಿರುವಂಥ ಎಲ್ಲರೂ ಒಳ್ಳೆಯದಾಗಲಿ, ನಮ್ಮ ಸಮಾಜಶಾಸ್ತ್ರ ಗಟ್ಟಿಯಾಗಿ ನೋಡ್ಬೇಕನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು. ನಾನು ಡಾಕ್ಟರ್ ಕೃಷ್ಣಮೂರ್ತಿ, ಬೆಂಗಳೂರು ಡಾಕ್ಟರ್ ಮನಮೋಹನ್ ಸಿಂಗ್ ನಗರ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಜೊತೆಗೆ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯ. ಇಲ್ಲಿ ನಾನು ಸದಾನಂದ ಸಹಾಯಕ ಪ್ರಾಧ್ಯಾಪಕನಾಗಿ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇವತ್ತು ಒಂದು ಉನ್ನತ ಮಟ್ಟದ ರಾಜ್ಯ ಮಟ್ಟದ ಒಂದು ಕಾರ್ಯಾಗಾರ 2 ದಿನಗಳ ನಡೀತಾ ಇದೆ. ಸೊ ಸುಮಾರು ನಮ್ಮ ಸಂಶೋಧನಾ ಮಿತ್ರರು, ವಿದ್ಯಾರ್ಥಿ ಬಳಗದವರು, ಹಾಗೆ ನನ್ನ ಎಲ್ಲ ಕಲೀಗ್ಸ್ ಸಹ ಸಮಾಜಶಾಸ್ತ್ರ ವಿಭಾಗದವರು ಬಂದು ಹಾಜರಾಗಿ ಈ ಒಂದು ಯಶಸ್ವಿ ಕಾರ್ಯಾಗಾರವನ್ನು ಯಶಸ್ವಿ ಮಾಡ್ತಿದ್ದಾರೆ. ಇದರ ಮುಖ್ಯ ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಸಮಾಜದಲ್ಲಿ ತಾಂತ್ರಿಕತೆ ಹೆಚ್ಚಾಗ್ತಾ ಇದೆ. ಮಾನವೀಯ ಸಂಬಂಧಗಳಲ್ಲಿ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಂಡಾಗ ಸಮಾಜದಲ್ಲಿ ಅಥವಾ ಮಾನವ ಸಂಬಂಧಗಳಲ್ಲಾಗುವಂಥ ಬದಲಾವಣೆಗಳನ್ನು ನಾವು ವಿಪರೀತವಾಗಿ ಕಾಣ್ತಾ ಇದ್ವಿ. ಸೊ ಇತ್ತೀಚೆಗೆ ನಾವು ಇಷ್ಟು ಟೆಕ್ನಾಲಜಿನ ಬಳಸ್ಕೊಂಡ್ರೆ ನಮ್ಮ ಮಾನವ ಸಂಬಂಧಗಳು ಕಡಿತ ಆಗ್ತಾಯಿದೆ, ಮಾನವೀಯತೆ ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಅತಿ ಹೆಚ್ಚಿನ ತಂತ್ರಜ್ಞಾನಗಳನ್ನು ನಾವು ಅಳವಡಿಸ್ಕೊತಾ ಇದ್ವಿ. ಸೊ ಏನೇ ತಂತ್ರಜ್ಞಾನಗಳು ಬೆಳೆದರೂ ಸಹ ಸಮಾಜದಲ್ಲಿ ಇಂತಹ ಮಾನವ ಸಂಬಂಧಗಳೇ ಮುಖ್ಯ ಆಗುತ್ತೆ. ಹಾಗಾಗಿ ಎಷ್ಟೇ ತಂತ್ರಜ್ಞಾನ ಅದರಲ್ಲಿ AI ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗಿರ್ಬೋದು, ಅಥವಾ ಈ ಡಿಜಿಟಲ್ ಟೆಕ್ನಾಲಜಿ, ಡಿಜಿಟಲ್ ಎರಾ ಆಫ್ ದಿ ಸೊಸೈಟಿ ಆಗಿರ್ಬೋದು, ಇದೆಲ್ಲ ಅಂಶಗಳನ್ನು ಸಹ ಸಮಾಜ ಮಾನವ ಸಂಬಂಧಗಳನ್ನು ಉಳಿಸ್ಕೊಂಡೇ ಇಂಥ ತಂತ್ರಜ್ಞಾನಗಳು ಬೆಳೆಸ್ಕೊಬೇಕಾಗುತ್ತೆ. ವಿತೌಟ್ ಎನಿ ಆಫ್ ದಿ ಟೆಕ್ನಾಲಜಿ, ತಂತ್ರಜ್ಞಾನ ಇಲ್ಲದವರು ಸಹ ಮಾನವ ಸಂಬಂಧಗಳಿಗೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಹಾಗಾಗಿ ಈ ಒಂದು ಕಾರ್ಯಾಗಾರ ತಮ್ಮೆಲ್ಲರಿಗೂ ಈ ಮಾಹಿತಿಯನ್ನು ಕೊಡಲಿ. ಹಾಗೆಯೇ ನಿಮ್ಮ ಮಾಧ್ಯಮಿಕರು ಸಹ ಇಂತಹ ಮಾಹಿತಿನ ಎಲ್ರಿಗೂ ಸಹ ವಿಸ್ತರಣೆ ಆಗಲಿರ್ತಕ್ಕಂಥ ನನ್ನ 12 ಮಾತನ್ನು ಮುಗಿಸ್ತೇನೆ. ಡಾಕ್ಟರ್ ಸದಾನಂದ, ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಇದನ್ನು ಮಾಡ್ತಾ ಇರುವಂಥದ್ದು. ಇದು ಪ್ರಮುಖ ಉದ್ದೇಶ ಏನು ಹಾಗೆ ಅಂತ ಹೇಳಿದ್ರೆ, ಇವತ್ತು ಜಾಗತಿಕ ಸವಾಲುಗಳನ್ನು ಎದುರಿಸ್ತಕ್ಕಂತಹ ಸಂದರ್ಭದಲ್ಲಿ ಅದರ ಆಯಾಮಗಳು ಹೇಗಿರುತ್ತೆ ಅನ್ನುವಂತಹ ಒಂದು ಸ್ಪಷ್ಟ ಉದಾಹರಣೆಯಾಗಿ ನಾವು ಈ ಟೈಟಲ್ನ ಇಟ್ಕೊಂಡು ಈ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ.
ನಾವು ಇವತ್ತು ತಂತ್ರಜ್ಞಾನ ಯುಗದಲ್ಲಿ ಬದುಕಿದ್ದೇವೆ, ಜಾಗತೀಕರಣ ಯುಗದಲ್ಲಿ ಬದುಕಿದ್ದೇವೆ, ವೈಜ್ಞಾನಿಕ ಯುಗದಲ್ಲಿ ಬದುಕಿದ್ದೇವೆ ಅನ್ನುವಂಥದ್ದು ನಮಗೆ ಒಂದು ರೀತಿಯ ಅಭಿವೃದ್ಧಿಯ ಸಂಕೇತವಾದರೆ, ಅದ್ರ ಜೊತೆಗೆ ನಾವು ಸಹಜವಾಗಿ ಮಾನವ ಸಂಬಂಧಗಳನ್ನು ಯಾವ ರೀತಿ ಬೆಸಿಬೇಕು, ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ಹೇಗೆ ಗ್ರಹಿಸಬೇಕು ಅಂತಕ್ಕಂತಹ ಸವಾಲನ್ನು ನಾವು ಇವತ್ತು ಎದುರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಯುವಕರಿಗೆ ಮತ್ತು ಸಮಾಜಶಾಸ್ತ್ರಜ್ಞರಿಗೆ ಮತ್ತು ಶಿಕ್ಷಣ ತಜ್ಞರಿಗೆ ಮತ್ತು ಸಂಶೋಧಕರಿಗೆ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂತಹ ಕಾರ್ಯಕ್ರಮ ಹಾಗೆ ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನ, AI ಯುಗ ಇವೆಲ್ಲವೂ ಕೂಡ ಅವಶ್ಯಕವಾದವುಗಳೇ. ಆದರೆ ಮಾನವ ತನ್ನ ವಿವೇಚನೆಯನ್ನ ಮೀರಿ ಅದನ್ನ ಅರ್ಥ ಮಾಡಿಕೊಂಡ್ರೆ ಅಥವಾ ಬಳಸಿದಲ್ಲಿ ಸಮಾಜದ ಅಭಿವೃದ್ಧಿಗೆ ಅದೇ ಅಪಾಯಕಾರಿಯಾಗಿ ಪರಿಣಮಿಸ್ತದೆ ಅನ್ನುವಂಥದ್ದಕ್ಕೆ ಹಲವಾರು ಸಾಕ್ಷ್ಯಾಧಾರಗಳನ್ನ ಈ ಒಂದು ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ಅದ್ರ ಜೊತೆ ಸಮನ್ವಯತೆಯನ್ನ ಸಾಧಿಸಿದ್ರೆ, ಅದರಿಂದ ಅದನ್ನ ಅರ್ಥ ಮಾಡಿಕೊಂಡ್ರೆ, ಅದನ್ನ ಪ್ರಾಯೋಗಿಕವಾಗಿ ನಾವು